ಆತ್ಮೀಯ ಪಾಲಕರೇ ಮತ್ತು ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಮತ್ತು ಪಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳೇ, ಇವತ್ತು ಒಂದಿಷ್ಟು ಸೈನಿಕ್ ಸ್ಕೂಲ್ ಎಕ್ಸಾಮ್ 2025 ಇನ್ನೇನು ಮುಂದ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಗಿ ತಮ್ಗೆಲ್ರಿಗೂ ಒಂದು ಪರೀಕ್ಷೆನ ಒಂದು ಸೈನಿಕ್ ಸ್ಕೂಲ್ ಸಮಿತಿ ಮಾಡ್ತಾ ಇದೆ, NTA ಒಂದು ಮಾಡ್ತಾ ಇದೆ. ಸೊ ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ನಿಮಗಾಗಿ ತಗೊಂಡು ಬಂದಿನಿ. ಅದಕ್ಕಿಂತ ಮುಂಚಿತವಾಗಿ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಈಗಾಗಲೇ ತಮಗೆಲ್ಲ ಗೊತ್ತಿರುವಂತಹ ಒಂದು ತರಬೇತಿ ಕೇಂದ್ರ, ಅದರ ಒಂದು ಉಪಶಾಖೆಯನ್ನ ಅಧಿಕೃತವಾಗಿ ಧಾರವಾಡದಲ್ಲಿ ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಎನ್ನುವ ಹೆಸರಿನಲ್ಲಿ ನಾವು ಆರಂಭ ಮಾಡಿದ್ದೀವಿ. ಸೊ ಒಂದು ಸಮೂಹದಲ್ಲಿ ಅಥವಾ ಸಹಯೋಗದಲ್ಲಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ನಿಮ್ಗೋಸ್ಕರ ಅಲ್ಲಿ ಕೊಡ್ತಾ ಇದ್ದೀವಿ. ಒಂದಿಷ್ಟು ವಿಶೇಷ ಪ್ರಶ್ನೆಗಳನ್ನ, ವಿಶೇಷವಾಗಿ ನಾವು ಸೈನಿಕ್ ಎಕ್ಸಾಮ್ 2025 ಮ್ಯಾಥಮೆಟಿಕ್ಸ್ ಪಾರ್ಟ್ 1 ಒಂದಿಷ್ಟು ಕಾನ್ಸೆಪ್ಟ್ ಅನ್ನ ನಿಮಗಾಗಿ ತಂದಿದ್ದೀನಿ ಮಕ್ಕಳೇ. ಸಿ ದ ಡಿಫರೆನ್ಸ್ ಬಿಟ್ವೀನ್ ದ ಲೀಸ್ಟ್ 7-digit ನಂಬರ್ ಅಂಡ್ ದಿ ಗ್ರೇಟೆಸ್ಟ್ 5-digit ನಂಬರ್ ಈಸ್. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಲೀಸ್ಟ್ 7-digit ನಂಬರ್ ಮೀನ್ಸ್ smallest 7-digit number and the greatest 5-digit number. So in between the number difference you have to find out, my dear children. ಓಕೆ, ಕನ್ನಡದಲ್ಲಿ 7 ಅಂಕಿಯ ಅತಿ ಚಿಕ್ಕ ಮತ್ತು 5 ಅಂಕಿಯ ಅತಿ ದೊಡ್ಡ ಸಂಖ್ಯೆಯ ವ್ಯತ್ಯಾಸ. ಬಹಳಷ್ಟು ವಿದ್ಯಾರ್ಥಿಗಳು ಮನೆಯಲ್ಲಿ ಕೂತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು, ಅಥವಾ ಒಂದು ಪ್ರಯೋಗವನ್ನ, ಮ್ಯಾಥಮೆಟಿಕ್ಸ್ ಪ್ರಯೋಗ ನೀವು ಮಾಡ್ತಿರ್ಬೋದು, ಅಥವಾ ಸೈನಿಕ ಪರೀಕ್ಷೆಗೆ ತಾವು ತಯಾರಿ ನಡೆಸ್ತಿರ್ಬೋದು. ಅಂತಹ ಮಕ್ಕಳಿಗೆ ಮತ್ತು ಗಣಿತವನ್ನು ಕಲಿತಕ್ಕಂಥ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಇರತಕ್ಕಂಥ ಒಂದಿಷ್ಟು ಲೆಕ್ಕಗಳು, ಒಂದು ಕಾನ್ಸೆಪ್ಟ್. ಓಕೆ, ದ ಡಿಫರೆನ್ಸ್ ಮೀನ್ಸ್ ಯು ಹ್ಯಾವ್ ಟು ಫೈಂಡ್ ಔಟ್. Difference means you have to subtract, okay, between smallest 7-digit number. Okay, smallest 7-digit number means write 1, remaining 6 digit to be written with 0. Okay, 1 2 3 4 5 6. Now you can count the number 1 2 3 4 5 6 7. So this is the smallest 7-digit number or least 7-digit number, you may say. Okay, next one, the greatest 5-digit number. Greatest 5-digit number 1 2 3 4 5. 5-digit greatest number means 9 is to be written 5 times. 9 ಅನ್ನ ಎಷ್ಟು ಬಾರಿ ಬರೀಬೇಕು, ಎಷ್ಟು ಬಾರಿ ಅಂತ ಕೇಳಿದ್ರೆ ಅಷ್ಟು ಬಾರಿ ಬರೀಬೇಕು ನಾವು. ಓಕೆ, 5-digit ಅಂತ ನಾವು 5-digit means 1 2 3 4 5-digit number. ಸೊ ಯು ಹ್ಯಾವ್ ಟು ಫೈಂಡ್ ದ ಡಿಫರೆನ್ಸ್ ಮೀನ್ಸ್ ವ್ಯತ್ಯಾಸವನ್ನು ಕಂಡುಹಿಡಿಬೇಕು, ಅಂತರವನ್ನು ಕಂಡುಹಿಡಿಬೇಕು. ಅಂತರ ಎಷ್ಟು, ವ್ಯತ್ಯಾಸ ಎಷ್ಟು ಅಂತಂದಾಗ ನೀವು ಕಳೆಯುವಂತ ಲೆಕ್ಕವನ್ನ, ಸಬ್ಟ್ರಾಕ್ಷನ್ ಲೆಕ್ಕವನ್ನು ನೀವು ಮಾಡ್ಬೇಕಾಗ್ತೈತಿ ಮಕ್ಕಳೇ. ಓಕೆ, ಈಗ ನೋಡಿ ಸಬ್ಟ್ರಾಕ್ಟ್ ಮಾಡೋಣ ಅಂತ. 0ಯಲ್ಲಿ 9 ಕಳೆಯಕ್ ಬರಲ್ಲ. ಸೊ ಟೇಕ್ ಕ್ಯಾರಿ ಫ್ರಮ್ ದ ನೆಕ್ಸ್ಟ್ ಡಿಜಿಟ್. Then 0 becomes 10. 10 minus 9 is equal to 1. Next 9 plus 1 10. 0 minus 10 you cannot subtract. Take carry from the next digit. Then 0 becomes 10. 10 minus 10 0. Same 10 minus 10 is equal to 0. Next 10 minus 10 is equal to 0. Next 10 minus 10 is equal to 0. Next take carry. 10 minus 1 is equal to 9. 1 minus 1 is equal to 0. So it has become 9 lakh. ಯೂನಿಟ್ ಗ್ರೂಪ್, 1000 ಗ್ರೂಪ್, ಲ್ಯಾಕ್ಸ್ ಗ್ರೂಪ್. ಓಕೆ, 9 lakh 9,001 ಆನ್ಸರ್ ಬಂತು. ಸಿ 9,001 ಸಿ ಆಪ್ಷನ್ ಇದೆ. ಡಿಫರೆನ್ಸ್ ಅಂದಾಗ ಕಳಿಬೇಕು, ಅಂತರ ಅಂದಾಗ ಕಳಿಬೇಕು, ಏನನ್ನು ಕಳಿಬೇಕು ಅಂತ ಕೊಟ್ಟಿರ್ತಾನಲ್ಲಿ. 7 ಅಂಕಿ ಅತಿ ಚಿಕ್ಕ ಸಂಖ್ಯೆ, 7 ಅಂಕಿ ಅತಿ ದೊಡ್ಡ ಸಂಖ್ಯೆಯನ್ನು ಇದರ ವ್ಯತ್ಯಾಸ ಮಾಡ್ರಿ, ಇದರ ಅಂತರ ಎಷ್ಟೈತಿ, ಇದನ್ನ ಕಳೀರಿ. ಸೊ ಬಹಳ ಸಿಂಪಲ್ ಇರ್ತಕ್ಕಂಥ ಲೆಕ್ಕ. ನಾಳೆ ನವೋದಯ ಸೈನಿಕ್ ಸ್ಕೂಲಲ್ಲಿ ಬಹಳ ಸರಳ ಪ್ರಶ್ನೆ ಕೊಟ್ಟಿರ್ತಾನೆ. ಬಟ್ ನೀವೇನ್ ಮಾಡ್ಬೇಕಂತಂದ್ರೆ, ಫಸ್ಟ್ ಯು ಹ್ಯಾವ್ ಟು ರೀಡ್ ಕ್ವಶನ್ ಕ್ಲಿಯರ್ಲಿ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಕಂಟೆಂಟ್ ಹ್ಯಾಸ್ ಬಿನ್ ಗಿವನ್. ಏನ್ ಕೊಟ್ಟಿದ್ದಾನ ಅಂತಕ್ಕಂಥ ಕರೆಕ್ಟ್ ತಿಳ್ಕೊಂಡ್ರೆ 60-70% ಲೆಕ್ಕ ಬಿಡಿಸ್ತಂಗ. ಏನ್ ಕೊಟ್ಟಿದ್ದಾನ, ಏನ್ ಮಾಡ್ಬೇಕಂತಕ್ಕಂಥದ್ದು. ಇಲ್ಲಿ ನೋಡ್ರಿ, 2 ಸಂಖ್ಯೆ ಕೇಳಿದಾನ. 2 ಸಂಖ್ಯೆನ ಬರ್ಯಾಕ್ ಬರ್ಬೇಕು ನಿಮಗೆ. ಯಾವ್ಯಾವು? 7-digit ಲಾರ್ಜೆಸ್ಟ್ ನಂಬರ್, ಲೀಸ್ಟ್ ನಂಬರ್ ಮತ್ತು 5-digit ಗ್ರೇಟೆಸ್ಟ್ ನಂಬರ್ ಬರ್ಯಾಕ್ ಬರ್ಬೇಕು. ಸೊ 2 ಕಾನ್ಸೆಪ್ಟ್. ನೆಕ್ಸ್ಟ್ ಡಿಫರೆನ್ಸ್ ಕಳ್ಯಾಕ್ ಬರೋಕ್ 3 ಕಾನ್ಸೆಪ್ಟ್ ಸೇರಿ ಒಂದು ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಕ್ಲಿಯರ್ಲಿ. ಸೊ ಲೆಟ್ಸ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. ರೈಟ್, ಸಿ ನೆಕ್ಸ್ಟ್ ಕ್ವಶನ್ ಈಸ್
the total population of both men and women, ಪುರುಷರು ಮತ್ತು ಸ್ತ್ರೀಯರ ಟೋಟಲ್ ಪಾಪ್ಯುಲೇಷನ್ ಇನ್ ಎ ಸಿಟಿ ಈಸ್ 4,53,572. 4,53,572 ಜನ ಅದರ ಮಹಿಳೆಯರು ಮತ್ತು ಪುರುಷರು ಸೇರಿಕೊಂಡು. ಔಟ್ ಆಫ್ ದೆಮ್ ಅವರಲ್ಲಿ ಇಫ್ 2,25,780 ಆರ್ ಮೆನ್, ಪುರುಷರಾದ್ರೆ ಇಷ್ಟು ಜನ ಪುರುಷರಾದ್ರೆ ಫೈಂಡ್ ದ ನಂಬರ್ ಆಫ್ ವುಮೆನ್, ಸ್ತ್ರೀಯರ ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಕೇರ್. ಸೊ ಒಟ್ಟು ಒಂದು ಸಂಖ್ಯೆ ಎಷ್ಟಿದೆಪ್ಪ ಅಂತಂದ್ರೆ ಇಲ್ಲಿ ಟೋಟಲ್ ಆಗಿ 4,53,572. ಸೊ ಇದ್ರಲ್ಲಿ 4,53,572 ಒಟ್ಟು ಜನ ಅದರ. ಅದರಲ್ಲಿ ಯಾರಿವರು 2,25,780 ಜನ ಯಾರಪ್ಪ ಅಂದ್ರೆ ಪುರುಷರು. ಇವ್ರನ್ನ ಕಳೆದು ಬಿಡೋದು ಜಸ್ಟ್ ಇದ್ರಾಗಿ 2,25,780 ಇವರನ್ನ ತೆಗೆದ್ರ ಉಳಿದವ್ರು ಯಾರಪ್ಪ ಅಂತಂದ್ರೆ ಅವ್ರ ಮಹಿಳೆಯರು ಸಿಗ್ತಾರ, ವುಮೆನ್ ಸಿಗ್ತಾರ. ಸಿ 2ರಲ್ಲಿ 0 ಕಳೆದ್ರೆ 2, 7ರಲ್ಲಿ 8 ಕಳೆಯಕ್ ಬರಲ್ಲ, ಕ್ಯಾರಿ ತೋರಿ. 17ರಾಗ 8 ಹೋದ್ರೆ 9, ಕ್ಯಾರಿ 1 ತೋರಿ. 15ರಾಗ 8 ಹೋದ್ರೆ 15ರಾಗ 8 ಹೋದ್ರೆ ಎಸ್ 7. ನೆಕ್ಸ್ಟ್ 13ರಲ್ಲಿ 6 ಕಳೆದ್ರೆ 13ರಾಗ 6 ಕಳೆದ್ರೆ 7. ನೆಕ್ಸ್ಟ್ 1 ಓಕೆ 5 - 3, 5ರಲ್ಲಿ 3 ಕಳೆದ್ರೆ 2, 4ರಲ್ಲಿ 2 ಕಳೆದ್ರೆ 2. ನೆಕ್ಸ್ಟ್ ಒಂದು ಚೆಕ್ ಮಾಡಿ, 2ರಲ್ಲಿ 2 ಕಳೆದ್ರೆ 2ರಲ್ಲಿ 0 ಕಳೆದ್ರೆ 2, 17ರಲ್ಲಿ 8 ಕಳೆದ್ರೆ 9. ನೆಕ್ಸ್ಟ್ 15ರಲ್ಲಿ 8 ಕಳೆದ್ರೆ 7 ಆನ್ಸರ್. 13ರಲ್ಲಿ 6 ಕಳೆದ್ರೆ ಓಕೆ 13 ಕಳೆದ್ರೆ 7, 5ರಲ್ಲಿ 3 ಕಳೆದ್ರೆ 2, 4ರಲ್ಲಿ 2 ಕಳೆದ್ರೆ 2. ಓಕೆ ಏನಾಯ್ತು ಇಲ್ಲಿ ನೋಡ್ರಿ, ಎಸ್ 2,27,792 ಜನ ಬಂದ್ರು. ಸೊ ಇದರಲ್ಲಿ ಆನ್ಸರ್ 2,27,792 ರೈಟ್. ನೋಡಿ 2,27,792 ಡಿ ಆಪ್ಷನ್ ಬರುತ್ತೆ. ಬಹಳ ಸಿಂಪಲ್ ಆಗಿದೆ. ಒಟ್ಟು ಜನಸಂಖ್ಯೆಯಲ್ಲಿ ಈ ಪುರುಷರನ್ನ ಕಳಿಬೇಕು, ನಿಮಗ ಮಹಿಳೆಯರು ಸಿಗ್ತಾರೆ. ಓಕೆ, ಈಸಿ ಪ್ರಾಬ್ಲಮ್ ರೈಟ್. ಐ ಹೋಪ್ ಯು ಅಂಡರ್ಸ್ಟುಡ್ ಕ್ಲಿಯರ್ಲಿ. ನೆಕ್ಸ್ಟ್ ಕ್ವಶನ್ ಹೋಗೋಣಂತ. ಮುಂದಿನ ಒಂದು ಪ್ರಶ್ನೆ ನೋಡ್ರಿ. ಎಸ್ ಓಕೆ, ನಂಬರ್ that must be subtracted from unit 10. okay, unit 10, 100,000, 10,000, lakh, 9,25,564 to make it equal to the sum of 2,34,251 and 3,52,421 will be. So this question has been asked in Science School Entrance Examination 2018. So ಇದರಲ್ಲಿ ಯಾವ ಸಂಖ್ಯೆಯನ್ನು ಕಳೆದಾಗ 2,34,751 ಮತ್ತು 3,52,421 ಸಂಖ್ಯೆಗಳ ಮೊತ್ತಕ್ಕೆ ಸಮನಾಗುತ್ತದೆ ಅಂದ್ರೆ ನೋಡ್ರಿ, ಕಳೆದಾಗ ಇದರಲ್ಲಿ ಯಾವ ಸಂಖ್ಯೆಯನ್ನು ಕಳೆದಾಗ ಇವುಗಳ ಮೊತ್ತಕ್ಕೆ ಸಮ ಆಗುತ್ತಂತದ್ದು. ಫಸ್ಟ್ ಮೊತ್ತವನ್ನು ತೋರೋಣ, ಮೊತ್ತವನ್ನು ಕೂಡಿಸ್ಬೇಕು ನಾವು. 2,34,251 3,52,421 ಇವುಗಳ ಮೊತ್ತಕ್ಕೆ ಸಮ ಆಗ್ಬೇಕಂತ. ನೋಡ ಮೊತ್ತ ಎಷ್ಟು ಬರ್ತದೆ ಫಸ್ಟ್. ಸೊ ಇಲ್ಲಿ 2, 5, 2 ಕೂಡಿಸಿದ್ರ 7, 2, 4 ಕೂಡಿಸಿದ್ರ 6, 4ಕ್ಕೆ 2 ಕೂಡಿಸಿದ್ರ 6, 5, 3, 8, 2, 3, 5. ಸೊ 5,86,672 ಈ ಮೊತ್ತಕ್ಕೆ ಸಮ ಆಗ್ಬೇಕಂದ್ರ ಈ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಯನ್ನು ಕಳಿಬೇಕು ಅಂತ ಕೇಳೋಣ. ಸೊ ಅಂದ್ರೆ ಈ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಯನ್ನು ಕಳೆದ್ರೆ ಇದಕ್ಕೆ ಸರಿ ಆಗುತ್ತಪ್ಪ ಅಂತಂದ್ರ ನೋಡ್ರಿ. ಸೊ ಇದರಲ್ಲಿ ಇದೇ ಸಂಖ್ಯೆನ ಕಳೆ ಮೊದಲು, ಈ ಸಂಖ್ಯೆನ ಕಳೆದು ಬಿಟ್ರೆ ಯಾವ ಸಂಖ್ಯೆನ ಕಳಿಬೇಕು ಅಂತ ಗೊತ್ತಾಗುತ್ತೆ ರೈಟ್. ಈಗ 9,25,564 ಯಾವ ಸಂಖ್ಯೆಯನ್ನು ಕಳಿಬೇಕು ಅಂತ ನಮ್ಗೆ ಗೊತ್ತಾಗ್ಬೇಕಂದ್ರೆ ಈ ಮೊತ್ತವನ್ನು ಇದರ ಕಳಿಬೇಕು ರೈಟ್. ಎಷ್ಟಿದೆ ಇದು? 5,86,672 ಕಳಿಬೇಕು ನಾವು ಸದ್ಯ. ಮೈನಸ್
4ರಲ್ಲಿ 2 ಕಳೆದ್ರ 2, 6ರಲ್ಲಿ 7 ಕಳೆಯಕ್ ಬರಲ್ಲ, ಕ್ಯಾರಿ ತೋರಿ. 16 7 ಕಳೆದ್ರೆ 9. ಓಕೆ, ನೆಕ್ಸ್ಟ್ ಕ್ಯಾರಿ 1 ತೋರಿ. 15ರೊಳಗ 7 ಕಳೆದ್ರೆ 8. ನೆಕ್ಸ್ಟ್ ಕ್ಯಾರಿ 1 ತೋರಿ. 15ರೊಳಗ 7 ಕಳೆದ್ರೆ ಮತ್ತೆ 8. ನೆಕ್ಸ್ಟ್ 12ರಲ್ಲಿ 9 ಕಳೆದ್ರೆ 3, 9ರಾಗ 6 ಕಳೆದ್ರೆ 3. ಅದ್ರ 3,38,892. 3,38,892 ಅಂತಕ್ಕಂಥದ್ದು ಉತ್ತರ ಬಂತು. ಅಂದ್ರೆ ಆನ್ಸರ್ 338892 ಆನ್ಸರ್ ಸಿ ಆಗ್ತಾ ಇದೆ. ಓಕೆ, ನೋಡಿಲ್ಲಿ ಏನ್ ಕೇಳ್ತಾನಪ್ಪ ಅಂದ್ರೆ 9,25,564ರಲ್ಲಿ ಯಾವ ಸಂಖ್ಯೆಯನ್ನು ಕಳೆದಾಗ ಈ ಎರಡೂ ಸಂಖ್ಯೆಗಳ ಮೊತ್ತಕ್ಕೆ ಸಮ ಆಗ್ತೈತಿ ಅಂತಂದಾಗ ಇವೆರಡೂ ಸಂಖ್ಯೆಗಳ ಮೊತ್ತವನ್ನ ಈ ಸಂಖ್ಯೆಯಲ್ಲಿ ಕಳೆದ್ರ ಅವಾಗ ಉತ್ತರ ಸಿಕ್ತು ನಿಮ್ಗ. ಈ ಸಂಖ್ಯೆಯನ್ನು ಕಳೆಯಬೇಕು ನೀವು. 3,38,892 ಈ ಸಂಖ್ಯೆಯಲ್ಲಿ ಕಳೆದ್ರ ಈ ಮೊತ್ತಕ್ಕೆ ಸಮ ಆಗುತ್ತಾ, ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ಹೋಗೋಣ ಮಕ್ಕಳೇ. ಎಸ್, ಮುಂದಿನ ಸಂಖ್ಯೆ ಹೋಗಕ್ಕಿಂತ ಮುಂಚೆ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಈ ಒಂದು ತರಬೇತಿ ಕೇಂದ್ರ ನಿಮ್ಗೆಲ್ಲ ಗೊತ್ತಿರುವ ಹಾಗೆ 4 ಮತ್ತು 5ನೇ ತರಗತಿ ಮಕ್ಕಳಿಗೆ RMS ಸೈನಿಕ್ ಸ್ಕೂಲ್, ನವೋದಯ, ಮುರಾರ್ಜಿ ಆದರ್ಶ ವಿದ್ಯಾಲಯ ಈ ಎಲ್ಲ ತರಬೇತಿಗಳ ಸುಮಾರು ವರ್ಷಗಳಿಂದ ಆ ತರಬೇತಿಯನ್ನು ಕೊಡುತ್ತಾ ಅತ್ಯಂತ ಉತ್ತಮ ಫಲಿತಾಂಶವನ್ನು ಕೊಟ್ಟು ರಾಜ್ಯದಲ್ಲಿ ಹೆಸರುವಾಸಿಯಾಗಿದೆ. ಸೊ ಇದಕ್ಕೆ 4 ಮತ್ತು 5ನೇ ತರಗತಿಗಳಿಗೆ ಪ್ರವೇಶಗಳು ಆರಂಭವಾಗಿವೆ. ಮುಂದಿನ ಒಂದು 2025 ಮತ್ತು 26ರ ಶೈಕ್ಷಣಿಕ ವರ್ಷಕ್ಕೆ ಏಪ್ರಿಲ್ 1ರಿಂದ ತರಗತಿಗಳು ಆರಂಭವಾಗುತ್ತವೆ. ನಿಮಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿತ್ತಪ್ಪ ಅಂದ್ರೆ 9447771212 ಮತ್ತು 9900206243 ನಂಬರ್ಗೆ ಕಾಲ್ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ರೈಟ್, ಮುಂದಿನ ಪ್ರಶ್ನೆ 3 ಮಿಲಿಯನ್ ನಲ್ಲಿ ಎಷ್ಟನ್ನು ಕಳೆದರೆ, ಇದರ ಎಷ್ಟು ಕಳೆದ್ರೆ ಇಷ್ಟು ಉತ್ತರ ಬರುತ್ತೆ. ಇದೇ ಪ್ರಶ್ನೆ 2022 ಸೈನಿಕ್ ಸ್ಕೂಲ್ ಅಲ್ಲಿ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಬೇಕು ಮಿಲಿಯನ್ ಅಂದ್ರೇನು, ಬಿಲಿಯನ್ ಅಂದ್ರೇನು. ಮಿಲಿಯನ್ ಅಂದ್ರೆ ಎಷ್ಟು ಇರ್ತೈತಿ, ಬಿಲಿಯನ್ ಅಂದ್ರೆ ಎಷ್ಟು ಗೊತ್ತಿರ್ಬೇಕಲ್ಲ, ಅದೊಂದು ಕಾನ್ಸೆಪ್ಟ್. 3 ಮಿಲಿಯನ್ ಅಂದ ತಕ್ಷಣ ಎಷ್ಟು ಬರೆಯೋ ಗೊತ್ತಾಗಬೇಕು ನಿಮ್ಗೆ. ಅದರಲ್ಲಿ ಎಷ್ಟು ಕಳೆದ್ರೆ ಉತ್ತರ ಇಷ್ಟು ಬರ್ತಂತ ಕೇಳ್ತಾನಂತ. Okay, what number should be subtracted from 3 million to get this number? ಈ ನಂಬರ್ ಬರಬೇಕು ಅಂದ್ರೆ 3 ಮಿಲಿಯನ್ ದಲ್ಲಿ ಯಾವುದನ್ನ ಕಳಿಬೇಕು ನೋಡಮ್ಮ. ಫಸ್ಟ್ ನೋಡಿ 3 ಮಿಲಿಯನ್. 1 ಮಿಲಿಯನ್ ಅಂದ್ರೆ ಏನು? 1 ಮಿಲಿಯನ್ ಅಂದ್ರೆ 10 ಲಕ್ಷ. 1 ಮಿಲಿಯನ್ ದಲ್ಲಿ 10 ಲಕ್ಷ ಇರ್ತವೆ. ಸೊ ಈಗ 3 ಮಿಲಿಯನ್ ಅಂತ ನಾವು ನೋಡ್ಕೊಡ್ರಿ. ಈಗ ನಾವು 3 ಮಿಲಿಯನ್ ಹೇಗ್ ಬರೆಯೋದು? 3 ಮಿಲಿಯನ್ ನೋಡಮ್ಮ ಸದ್ಯ. ಎಸ್, 3 ಮಿಲಿಯನ್ 3 ಬರದ ಮೇಲೆ ಮಿಲಿಯನ್ ಮುಗಿತು. ಮುಂದ 1000 ಗುಂಪು ಬರ್ತಾವ. 1000 ಗುಂಪಲ್ಲಿ 3 ಸ್ಥಾನಗಳಿರ್ತಾವ. ನೆಕ್ಸ್ಟ್ ಬಿಡಿ ಗುಂಪು ಬರ್ತೈತಿ. ಬಿಡಿ ಗುಂಪಲ್ಲಿ ಕೂಡ 3 ಸ್ಥಾನಗಳಿರ್ತಾವು. ದಿಸ್ ಈಸ್ 3 ಮಿಲಿಯನ್. 3 ಮಿಲಿಯನ್ ನಲ್ಲಿ ಯಾವ ಸಂಖ್ಯೆನ ಕಳೆದ್ರೆ ಇಷ್ಟು ಉತ್ತರ ಬರ್ತಂತಲ್ಲ, ಈ ಉತ್ತರ ಕಳಿರಿ, ಆ ಉತ್ತರ ಸಿಗ್ತೈತಿ. ಸಿಂಪಲ್. ಏನಿದು? ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. ಬಿಡಿ 10, 100, 1000, 10,000, ಲಕ್ಷ. ಓಕೆ, ಅಥವಾ ನೀವು ಈ ತರ ಇಂಟರ್ನಲ್ ಸಿಸ್ಟಮ್ ಅಲ್ಲಿ ಕಾಮ ಹಾಕೋಬಹುದು. ರೈಟ್, ನೋಡ್ರಿ ಈಗ ಇದು ಬಿಡಿ ಗುಂಪು, ಇದು 1000 ಗುಂಪು, ಇದು ಮಿಲಿಯನ್ ಗುಂಪು. ಇದು ಬಿಡಿ ಗುಂಪು, 1000 ಗುಂಪು, ಮಿಲಿಯನ್ ಅಂದ್ರೆ 1 ಮಿಲಿಯನ್. ನೋಡಿ 1 ಮಿಲಿಯನ್ 765,498. 3 ಮಿಲಿಯನ್ ದಲ್ಲಿ ಯಾವ ಸಂಖ್ಯೆನ ಕಳೆದ್ರೆ ಈ ಉತ್ತರ ಬರುತ್ತ ಅಂತ ಕೇಳ್ತಾನಂತ. ಈ ಉತ್ತರ ಬರ್ಬೇಕಂತಂದ್ರೆ ಆ ಉತ್ತರವನ್ನೇ ಕಳಿಬೇಕು, ಅವಾಗ ನಿಮ್ಗೆ ಉತ್ತರ ಸಿಗುತ್ತೆ. ಬಂದಂತ ಉತ್ತರವನ್ನು ಕಳೆದ ಮೇಲೆ ನಿಮ್ಗೆ ಅದು ಈ ಉತ್ತರ ಬರ್ತಿರೋದು ಗೊತ್ತಾಗುತ್ತೆ. ರೈಟ್, ಈಗ ಕಳೆಯೋಣ. 3 ಮಿಲಿಯನ್ ದಲ್ಲಿ ಈ ಏನು ಕಳೆದ್ರೆ ಬರ್ತಂತಲ್ಲ ಆ ಸಂಖ್ಯೆನ ಕಳೆ. 10ರಲ್ಲಿ 8 ಕಳೆದ್ರೆ 2, 10ರಲ್ಲಿ 10 ಕಳೆದ್ರೆ 0. ನೆಕ್ಸ್ಟ್ 10ರಲ್ಲಿ 5 ಕಳೆದ್ರ 5. ನೆಕ್ಸ್ಟ್ 10ರಲ್ಲಿ 6 ಕಳೆದ್ರ 4. ನೆಕ್ಸ್ಟ್ 10ರಲ್ಲಿ 7 ಕಳೆದ್ರ 3, ಕ್ಯಾರಿ 1. 10ರಲ್ಲಿ 8 ಕಳೆದ್ರ 2, 3ರಲ್ಲಿ 2 ಕಳೆದ್ರ 1. ಅಂದ್ರೆ ಎಷ್ಟು ಬಂತಂದ್ರೆ ನೋಡ್ಕೊಡಿಲ್ಲಿ 1,234,502 ಅಂತ ಬಾನೆ. ಓಕೆ, 1,234,000. ಓಕೆ, 1 ಮಿಲಿಯನ್. ಎಸ್, 1,234,502. ಉತ್ತರ ಬಿ ಬರ್ತಾ ಇದೆ. ಈ ಮತ್ತೆ ಪ್ರಶ್ನೆ ಬರ್ತೀನಿ, 3 ಮಿಲಿಯನ್ ದಲ್ಲಿ ಎಷ್ಟನ್ನು ಕಳೆದ್ರೆ ಇಷ್ಟು ಉತ್ತರ ಬರ್ತಂತಲ್ಲ,
ಆ 3 ಮಿಲಿಯನ್ದಲ್ಲಿ ಇದನ್ನ ಕಳೀರಿ ನೀವು 1,234,502 ಕಳೀರಿ, ಉತ್ತರ ಇಷ್ಟು ಬರ್ತೈತಿ. ಹಾಗಾದ್ರೆ ನಿಮ್ಗೆ ಇಲ್ಲಿ ಸ್ವಲ್ಪ ನೀವು ಪ್ರಶ್ನೆ ಮಾಡ್ತೀನಿ, ಬಿಲಿಯನ್ ಅಂದ್ರೆ ಎಷ್ಟು, 1 ಬಿಲಿಯನ್ ಅಂದ್ರೆ ಎಷ್ಟು? ಓಕೆ, 1 ಬಿಲಿಯನ್, ಎಸ್ ನೋಡ್ರಿ, 1 ಬಿಲಿಯನ್ ಅಂದ್ರೆ ನೆನ್ಪಿಡ್ಬೇಕು, 1 ಬಿಲಿಯನ್ ಅಂದ್ರೆ 100 ಕೋಟಿ, 100 crores ನೆನ್ಪಿಡ್ಬೇಕು ಇಂಟರ್ನ್ಯಾಷನಲ್ ಸಿಸ್ಟಮ್ ಅಲ್ಲಿ. ಓಕೆ, 1 ಬಿಲಿಯನ್ ದಲ್ಲಿ 100 ಕೋಟಿಗಳಿರ್ತಾವು. 1 ಮಿಲಿಯನ್ ಅಂದ್ರೆ 10 ಲಕ್ಷ. ಪಾಯಿಂಟ್ ನೆನಪಿಡ್ಬೇಕಿಂತವಲ್ಲ, ರೈಟ್? ಈಗ ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆ ಮೋಸ್ಟ್ಲಿ ನಿಮ್ಗೆ ಅರ್ಥ ಅಂತ ಅನ್ಕೊಂತೀನಿ. ಮುಂದಿನ ಪ್ರಶ್ನೆ ಅದು ಕೂಡ ಹಿಂದಿನ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಐತಿ, ನೋಡೋಣ ಏನಿದೆ ಅಂತೇಳಿ. ಎಸ್, 10,101 ಮತ್ತು 25ರ ಗುಣಲಬ್ಧ ಸೈನಿಕ್ ಸ್ಕೂಲ್ ಎಕ್ಸಾಮ್ 2018ರಲ್ಲಿ ಈ ಪ್ರಶ್ನೆ ಮಾಡಿದ್ದಾರೆ. ಮೋಸ್ಟ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸ್ಟಾರ್ಟ್ ಆಗಿದ್ದು 2018ರಿಂದ. ರೈಟ್ ಮಕ್ಕಳೇ, ನಿಮ್ಗೆಲ್ಲ ಒಂದು ಗೊತ್ತಿರಲಿ, ಗಣಿತ ಬಹಳ ಈಸಿ ಇದೆ, ನೀವು ತಿಳ್ಕೋಬೇಕು. 5ನೇ ಕ್ಲಾಸ್ 6ನೇ ಕ್ಲಾಸ್ ಮತ್ತು 7ನೇ ಕ್ಲಾಸ್ ಈ ಒಂದು ಗಣಿತ ಚಾಪ್ಟರ್ಗಳನ್ನ ಸೈನ್ಸ್ ಸ್ಕೂಲ್ ಸುಮಾರು ಒಂದು 22 ಚಾಪ್ಟರ್ಸ್ ಇರ್ತಾವೆ. 150 ಮಾರ್ಕ್ಸ್ ಗಣಿತ ಇರುತ್ತೆ. 300 ಮಾರ್ಕ್ಸಿಗೆ 150 ಮಾರ್ಕ್ಸ್ ಸೈನ್ಸ್ ಸ್ಕೂಲ್ ಗಣಿತ ಇರ್ತೈತಿ. ಸೊ ಎಲ್ಲಾ ಚಾಪ್ಟರ್ಗಳನ್ನ ಫುಲ್ ಪರ್ಫೆಕ್ಟ್ ಆಗಿರಪ್ಪ ಅಂತಂದ್ರ ಒಬ್ಬ ಬೆಸ್ಟ್ ಮ್ಯಾಥಮೆಟಿಕ್ಸಿಯನ್ನಿಗೆ, ಒಬ್ಬ ಬೆಸ್ಟ್ ಮ್ಯಾಥ್ಸ್ ಟೀಚರ್ ನೀವು ಇಕ್ವಲ್ ಆಗ್ತೀರಿ. ಯಾಕಂದ್ರೆ ಈಗ ನವೋದಯ ಮತ್ತು ಸೈನ್ಸ್ ಸ್ಕೂಲ್ ಗಣಿತ ಅಷ್ಟು ಸುಲಭ ಇಲ್ಲ, ಬಹಳ ಬ್ಯೂಟಿಫುಲ್ ಆಗಿರ್ತೈತಿ. ಬಟ್ ಏನಪ್ಪಾ ಅಂದ್ರೆ 1 ವರ್ಷ 2 ವರ್ಷ ಕಂಪ್ಲೀಟ್ ಕುತ್ಕೊಂಡು ಗಣಿತವನ್ನು ಕರಗತ ಮಾಡ್ಕೋತಕ್ಕಂಥ ಅವಶ್ಯಕತೆ ಇರುತ್ತೆ ನೋಡಿ. ಸೊ ಇಂಥ ಒಂದು ಬಹಳ ಈಸಿ ಇರ್ತಕ್ಕಂಥ ಪ್ರಶ್ನೆ ಇರ್ತವೆ, ಬಟ್ ಈಸಿ ಅಂತ ಅನ್ಸತ್ತ, ಅಷ್ಟು ಸುಲಭ ಇಲ್ಲ ಇದು, ಹೌದಾ? ರೈಟ್ ನೋಡಿ, ಗುಣಲಬ್ಧ, you have to find out the product of these two numbers. Okay, to find out just you have to multiply 10,101ಕ್ಕ 25 ಭಾಗಿಸ್ಬೇಕು. ಸಣ್ಣ ಲೆಕ್ಕ ಇದು, ರೈಟ್? ನೋಡ್ರಿ, ಈಗ 25 ಒಂದ್ಲೆ 25 ಕ್ಯಾರಿ 2 ಬಂತು. 25 ಇಂಟು 0 0 2 ಕೂಡಿಸಿದ್ರ 2 ಬಂತು. 25 ಒಂದ್ಲೆ 25 ಕ್ಯಾರಿ 2 ಬಂತು. 25 ಇಂಟು 0 0 2 ಕೂಡಿಸಿದ್ರ 2 ಬಂತು. 25 ಒಂದ್ಲೆ 25. ಎಸ್, ಎಷ್ಟಾಯ್ತು? 2,52,525. 2,52,525 ಆಪ್ಷನ್ ಬಿ ಬರುತ್ತೆ. ಪ್ರಾಡಕ್ಟ್ ಇನ್ನು ಸಂಖ್ಯೆ ದೊಡ್ಡದು ಕೇಳಬಹುದು. ಓಕೆ, ರೈಟ್, ತುಂಬಾ ಈಸಿ ಇರ್ತಕ್ಕಂಥ ಪ್ರಶ್ನೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. ನೀವು ಸ್ವಲ್ಪ ಇದನ್ನ ಟೈಮ್ ತಗೊಂಡ್ಕೆ ನೀವು ಸ್ವಲ್ಪ ಪ್ರಯತ್ನ ಮಾಡಬಹುದು. ರೈಟ್ ನೋಡಿ, ಸೊ ಇಲ್ಲಿ 1,28,400 ಪೆನ್ನುಗಳನ್ನು ರಟ್ಟಿನ ಪೆಟ್ಟಿಗೆಯಲ್ಲಿ ಪ್ಯಾಕ್ ಮಾಡಲಾಗಿದೆ. ಪ್ರತಿಯೊಂದರಲ್ಲೂ 150 ಪೆನ್ನುಗಳಿವೆ. ಒಂದೊಂದು ಪ್ಯಾಕೆಟ್ ಅಲ್ಲಿ 150 ಪೆನ್ನುಗಳಿವೆ ಅಂತ. ಹಾಗಾದ್ರೆ ಒಟ್ಟು ಎಷ್ಟು ಪೆಟ್ಟಿಗೆಗಳು ಬೇಕಾಗುತ್ತವೆ ಇವೆಲ್ಲವುಗಳನ್ನು ಪ್ಯಾಕ್ ಮಾಡಲು? ಓಕೆ, ಈ ಕ್ವಶನ್ 2022 ಸೈನ್ಸ್ ಸ್ಕೂಲ್ ಅಲ್ಲಿ ಕೇಳಿದಾರೆ. ಓಕೆ, ಎಲ್ಲ ಏಕಮಾನ ಪದ್ಧತಿ ಎಲ್ಲ ಇರ್ತಕ್ಕಂಥ ಲೆಕ್ಕಗಳು. 1,28,400 pens are to be packed in cartons or boxes. Okay, with 150 pens in each. ಪ್ರತಿಯೊಂದರಲ್ಲಿ 150 ಪೆನ್ಸ್ ಅನ್ನು ಹಾಕಬೇಕಾಗುತ್ತೆ. ಓಕೆ, ರೈಟ್. ಹೌ ಮೆನಿ ಬಾಕ್ಸಸ್ ಆರ್ ನೀಡೆಡ್ ಆರ್ ಹೌ ಮೆನಿ ಕಾಟನ್ಸ್ ಆರ್ ನೀಡೆಡ್ ಟು ಪ್ಯಾಕ್ ಆಲ್ ದ ಪೆನ್ಸ್? ಎಲ್ಲ ಪೆನ್ಗಳನ್ನ ಪ್ಯಾಕ್ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಬಾಕ್ಸ್ ಬೇಕು ಅಂತ ಇದೆ. ಸಿಂಪಲ್ ಇದೆ, ಏಕಮಾನ ಪದ್ಧತಿಯಲ್ಲಿ ನೋಡ್ರಿ. ಒಟ್ಟು ಟೋಟಲ್ ನಂಬರ್ ಆಫ್ ಪೆನ್ಸ್ ಆರ್ 1,28,400. Okay, in one packet you have to keep 150 pens. 150 pens is equal to 1 box. Okay, 1 box or ಕಾಟನ್ಸ್ ಅಂತ ಅನ್ಬೋದು. ರೈಟ್, 150 ನಾವು ಒಂದು ಬಾಕ್ಸ್ ಅಲ್ಲಿ ಹಾಕ್ತಿವಿ. ಹಾಗಾದ್ರೆ 1,28,400 ಪೆನ್ಗಳನ್ನು ಹಾಕಲು ನಮಗೆ ಎಷ್ಟು ಬಾಕ್ಸ್ಗಳು ಬೇಕಾಗ್ತವೆ ಅಂತಕ್ಕಂಥದ್ದು ತುಂಬಾ ಈಸಿ ಇದೆ. ಸೊ ಇವೆರಡನ್ನ ಇಂಟು ಮಾಡಿದ್ರೆ, ಏನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1,28,400 ಇಂಟು 1 ಉತ್ತರ ಅಷ್ಟೇ ಬರುತ್ತೆ. 1,28,400 ಉತ್ತರ ಬರುತ್ತೆ. ಸೊ ಇದು ಡಿವೈಡೆಡ್ ಬೈ ಆಗ್ತೈತಿ. ರೈಟ್, 150 0 ಕ್ಯಾನ್ಸಲ್ ಮಾಡ್ರಿ. ಯಾವ ಮಗ್ಗಿಲೆ ಹೋಗ್ತಾವು? ಸಾಮಾನ್ಯ ನಿಮ್ಗೆ ಗೊತ್ತಿರುವಂಗ 5 ಮಗ್ಗಿಲೆ ಹೋಗ್ತಾವ. 5 3 15, ಇಲ್ಲಿ 5 2 10, 2 ಉಳಿತು 28 ಆಯ್ತು. 5 5 25, 3 ಉಳಿತು 34 ಆಯ್ತು. 5 6 30, 4 ಉಳಿತು 40 ಆಯ್ತು.
5 8 40. ಇಲ್ಲಿ 3 ಉಳತಿ, ಮೋಸ್ಟ್ಲಿ 3 ಕಡ್ತು ಹೋಗ್ಬೋದು. ನೋಡ್ಕೊಡ್ರಿ, 3 1 3, 3 8 24, 1 ಉಳಿತು 16, 3 5 15, 1 ಉಳಿತು 3 6 18, 856 ಬಾಕ್ಸ್ ಬೇಕಾಗುತ್ತವೆ. 856 are cottons needed to pack all 1,28,400 pens. 856 ಬಾಕ್ಸ್ಗಳಲ್ಲಿ ಆ ಎಲ್ಲ ಪೆನ್ಗಳನ್ನು ಹಾಕಬಹುದು, ರೈಟ್? ಅಂದ್ರೆ ಇದು ಏಕಮಾನ ಪದ್ಧತಿ ಲೆಕ್ಕ. 150 ಪೆನ್ಗಳನ್ನ ನಾವು ಒಂದು ಬಾಕ್ಸ್ ಅಲ್ಲಿ ಹಾಕ್ತಿವಿ. 1,28,400 ಪೆನ್ಗಳನ್ನು ಹಾಕಲು ಎಷ್ಟು ಬಾಕ್ಸ್ ಬೇಕಪ್ಪ ಅಂದ್ರೆ ನೋಡ್ರಿ, ಜಸ್ಟ್ ಇದಕ್ಕ ಒಟ್ಟು ಪೆನ್ನುಗಳಿಗೆ ಆ ಒಂದು ಬಾಕ್ಸ್ ಅಲ್ಲಿ ಹಾಕ್ತಕ್ಕಂಥ ಪೆನ್ನಿನಿಂದ ಭಾಗಿಸಿದಾಗ ನಿಮ್ಗೆ ನಂಬರ್ ಆಫ್ ಬಾಕ್ಸಸ್ ಸಿಗ್ತೈತಿ. ಬಹಳ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್. ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಒಂದೆಲ್ಲ ಪ್ರಾಕ್ಟೀಸ್ ಲೆಕ್ಕ ಅಂತ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ಓಕೆ ಮಕ್ಕಳೇ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಬೇಸಿಗೆ ತರಬೇತಿ ಶಿಬಿರ 2025 ಈಗಾಗಲೇ ಪ್ರವೇಶ ಪ್ರಾರಂಭವಾಗಿವೆ. 4 ಮತ್ತು 5ನೇ ತರಗತಿ ಓದ್ತಕ್ಕಂಥ CBSE ಆಗಿರ್ಬೋದು, ICSE ಆಗಿರ್ಬೋದು, ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳಾಗಿರ್ಬೋದು, ಇದರೊಂದು ಯೋಜನೆ ಪಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಗೊತ್ತಿರಲಿ, ಧಾರವಾಡ ಒಂದು ಮುಖ್ಯ ವ್ಯವಸ್ಥಾಪಕರಾಗಿ ಮತ್ತು ಮುಖ್ಯ ತರಬೇತುದಾರಾಗಿ ಶ್ರೀ ಸಂತೋಷ್ ಸರ್ ಹಳ್ಳಿ ಅಂತ ಹೇಳಿ ಇವ್ರನ್ನ ಅಲ್ಲಿ ಒಂದು ನೇಮಕ ಆಗಿದೆ. ಸೊ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ 9743025830. ಈ ನಂಬರ್ಗೆ ಸಂಪರ್ಕಿಸಿ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಈ ಭಾಗದ ಮಕ್ಕಳಾಗಿರೋದು ಬೇಕಾದ ನಮ್ಮ ರಾಜ್ಯದ ಮಕ್ಕಳು ಧಾರವಾಡ ಒಂದು ತರಬೇತಿ ಕೇಂದ್ರಕ್ಕೆ ನೀವು ಜಾಯಿನ್ ಆಗ್ಬೋದು. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡಿ, ಬಹಳ ನೋಡ್ಲಿಕ್ಕೆ ದೊಡ್ಡ ಲೆಕ್ಕ ಅಂತ ಅನ್ಸುತ್ತೆ. ಸ್ವಲ್ಪ ಆಲೋಚನೆ ಮಾಡ್ರಿ. ಎಸ್, ಒಂದು ಶಾಲೆಯಲ್ಲಿ 17 ಕೋಣೆಗಳಿವೆ. 17 ಕ್ಲಾಸ್ ರೂಮ್ ಅದ. ಕೋಣೆ ಅಂದ್ರೆ ಪ್ರತಿಯೊಂದು ಕೋಣೆಯಲ್ಲಿ 2 ಫ್ಯಾನ್ ಅದಾವ. 1 2 ಫ್ಯಾನ್ ಅದಾವು. 4 LED ಬಲ್ಬ್ ಅದಾವ. 2 ಫ್ಯಾನ್ 4 ಬಲ್ಬ್. ನೋಡ್ರಿ, 17 ಕ್ಲಾಸ್ ರೂಮ್ ಅದಾವು. ಒಂದು ಕೋಣೆಯಲ್ಲಿ 2 ಫ್ಯಾನು 4 LED ಬಲ್ಬ್ಗಳದ ಅಂತ. ಮುಂದೆ ಹಂಗೆ ಓದ್ತಾನವ, ಪ್ರತಿ ಫ್ಯಾನ್ಗೆ 1 ಸ್ವಿಚ್ ಚೂಸ್ತಿರಲ್ಲ, ನೀವು ಕನೆಕ್ಟ್ ಮಾಡ್ತಿರಲ್ಲ, 1 ಫ್ಯಾನಿಗೆ 1 ಸ್ವಿಚ್. ಅಂದ್ರೆ ಒಂದು ಕ್ಲಾಸ್ನಾಗ 2 ಫ್ಯಾನ್ ಅದಾವು, ಅಲ್ಲಿ 2 ಸ್ವಿಚ್ ಬೇಕಾಯ್ತು. ಪ್ಲಸ್ ನೆಕ್ಸ್ಟ್ ಪ್ರತಿ 2 ಬಲ್ಬ್ಗೆ 1 ಸ್ವಿಚ್ ಅಂತ. 2 ಲೈಟ್ ಇದ್ರೆ 1 ಸ್ವಿಚ್ ಇರುತ್ತೆ, ಅಲ್ಲಿ 4 ಲೈಟ್ ಅದಾವ, 2 ಸ್ವಿಚ್ ಬೇಕು. ಅಂದ್ರೆ ಒಂದು ತರಗತಿಯಲ್ಲಿ 4 ಸ್ವಿಚ್ಗಳು ಬೇಕು. ಹಾಗಾದ್ರೆ ಅಗತ್ಯವಿದ್ದರೆ ಶಾಲೆಗೆ ಎಷ್ಟು ಸ್ವಿಚ್ಗಳು ಅಗತ್ಯವಿದೆ? ಸೈನ್ಸ್ ಸ್ಕೂಲ್ ಎಕ್ಸಾಮ್ 2019 ಪ್ರಶ್ನೆ ಮಾಡಿದ್ದಾರೆ. ಈ ತರ ಒಂದಿಷ್ಟು ಹೊಸ ಪ್ರಶ್ನೆನ ನೀವ ಬರ್ಕೊಂಡು ಒಂದಿಷ್ಟು ಪ್ರಯೋಗ ಮಾಡಬಹುದು. ಓಕೆ, ದೇರ್ ಆರ್ 17 ಕ್ಲಾಸ್ ರೂಮ್ಸ್ ಇನ್ ಎ ಸ್ಕೂಲ್. ಶಾಲೆಯಲ್ಲಿ 17 ಕ್ಲಾಸ್ ರೂಮ್ ಅದಾವು. ಒನ್ಸ್ ಅಗೇನ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎವ್ರಿ ರೂಮ್ ಹ್ಯಾಸ್ 2 ಫ್ಯಾನ್ಸ್ and 4 LED bulbs. Okay, how many switches are required for the school? If every fan requires a switch, 1 switch ಬೇಕು, 1 fan ಗೆ 1 switch ಬೇಕು, and 1 switch is required for every 2 bulbs. ಅಂದ್ರೆ 2 ಲೈಟಿಗೆ 1 ಸ್ವಿಚ್. ನಿಮ್ಗೆ ಅರ್ಥ ಆಯ್ತು? ಒಂದು ಶಾಲೆಯಲ್ಲಿ 2 ಫ್ಯಾನ್ 2 ಸ್ವಿಚ್, ಅದು 4 ಬಲ್ಬ್ ಅದಾವು. ಅಂದ್ರೆ 2 ಲೈಟಿಗೆ 1 ಸ್ವಿಚ್, ಅಂದ್ರೆ 4 ಲೈಟಿಗೆ 2 ಸ್ವಿಚ್ ಆಯ್ತು. ಅಂದ್ರೆ ಒಂದು ಕ್ಲಾಸ್ ರೂಮ್ ಒಟ್ಟ ಎಷ್ಟು ಬೇಕು? 4 ಸ್ವಿಚ್ಗಳು ಬೇಕು. ಸ್ವಿಚ್ ಅಂದ್ರೆ ಅವು ತೂತಿರ್ತ ನೋಡು, ತುರ್ಕಿದ ಅದ ಹೊತ್ತಬೇಕು ಹಿಂಗೆಲ್ಲ ಹೋಗಿ ಸ್ವಿಚ್ ಕೇಸಿ ನೀವು ಬಟನ್ ಹಾಕಿದ್ರ ಲೈಟ್ ಇರ್ತಾ, ಫ್ಯಾನ್ ಇರ್ತಾ, ಫ್ರಿಜ್ ಈ ತರ ಇರ್ತಾವ. ಆ ತರ ಸ್ವಿಚಸ್. ಅಂದ್ರೆ ಈಗ ಎಷ್ಟು ಸ್ವಿಚ್ಗಳು ಬೇಕಾತ ನಿಮ್ಗ? ಹೌ ಮೆನಿ ಸ್ವಿಚಸ್ ಆರ್ ನೀಡೆಡ್? ಓಕೆ, ಎಷ್ಟು ಕ್ಲಾಸ್ ರೂಮ್ಗೆ? ಇದು ಕೇವಲ 1 ಕ್ಲಾಸ್ ರೂಮ್ಗೆ ಆಯ್ತು. ಹೌ ಮೆನಿ ಕ್ಲಾಸ್ ರೂಮ್ಸ್ ಆರ್ ದೇರ್ ಇನ್ ಸ್ಕೂಲ್? 17 ಕ್ಲಾಸ್ ರೂಮ್. 1 ಕ್ಲಾಸ್ ರೂಮ್ 4 ಆದ್ರ ಟೋಟಲ್ ಎಲ್ಲಾ ಕ್ಲಾಸ್ ರೂಮ್ ಲೆಕ್ಕ ಹಾಕಿದ್ರೆ ಎಷ್ಟು ಸ್ವಿಚ್ ಬೇಕಪ್ಪ ಅಂದ್ರೆ 17 ಕ್ಲಾಸ್ ರೂಮ್ ಅದಾವ. 1 ಕ್ಲಾಸ್ ರೂಮ್ 4 ಬೇಕು. 17 4 68 ಸ್ವಿಚ್ ಬೇಕು. ನೋಡಿ, 1 ಲೈನ್ ಕ್ವಶನ್ ಇದೆ. 68 ಸ್ವಿಚ್ ಬೇಕು. ಆಪ್ಷನ್ ಬಿ ರೈಟ್. ಈ ತರ ನೋಡ್ಲಿಕ್ಕೆ ಒಂದ್ ಸ್ವಲ್ಪ ದೊಡ್ಡ ಲೆಕ್ಕ ಅನ್ಸುತ್ತೆ, ಆನ್ಸರ್ ಬಹಳ ಸುಲಭ ಇರುತ್ತೆ. ಸೊ ಇದು ಯಾವಾಗ ನಿಮ್ಗೆ ಸುಲಭ ಆಗುತ್ತೆ ಅಂತಂದ್ರೆ ವೆನ್ ಯು ಅಂಡರ್ಸ್ಟ್ಯಾಂಡ್ ಕ್ವಶನ್ ಕ್ಲಿಯರ್ಲಿ. ಫಸ್ಟ್ ಯು ರೀಡ್ ದಿ ಕ್ವಶನ್ ಕ್ಲಿಯರ್ಲಿ. ಯಾವುದೇ ಪ್ರಶ್ನೆ ಇರ್ಲಿ, ಆ ಪ್ರಶ್ನೆ ನೀವು ಮೊದಲು ಸ್ಪಷ್ಟವಾಗಿ ಓದ್ರಿ. ಏನೇನು ಕೊಟ್ಟಿದ್ದಾರ, ಅದರಿಂದ ಏನ್ ಮಾಡಬಹುದು, ಅವ್ರು ಏನ್ ಕೇಳ್ಯಾರ ಅಂತಕ್ಕಂಥದ್ದನ್ನು ಒಂದ್ ಸ್ವಲ್ಪ ನೀವು ತಲೆ ಇಟ್ಕೋರಿ.
ನಿಮ್ಗೆ ಆನ್ಸರ್ ಬರ್ತೈತಿ. ನೋಡ್ರಿ, ನೋಡ್ಲಿಕ್ಕೆ 1 2 3 4 ಲೈನ್ ಇದಾವು, ಆದ್ರ ಆನ್ಸರ್ ಮಾತ್ರ ಇಷ್ಟೇ. ಇದು ಹೆಂಗ್ ಈಸಿ ಆಯ್ತು? ನಾನು ತಿಳ್ಕೊಂಡಿನಿ, ಈಸಿ ಆಯ್ತು. ಹಂಗ ನೀವು ತಿಳ್ಕೊಳ್ಬೇಕು ಮತ್ತು ಈ ತರ ಹೊಸ ಪ್ರಶ್ನೆಗಳನ್ನು ನೀವು ಕ್ರಿಯೇಟ್ ಮಾಡಿ ಅದ್ರ ಪ್ರಯೋಗವನ್ನು ನೀವು ಮಾಡಬೇಕು. ರೈಟ್? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್ ಕ್ಲಿಯರ್ಲಿ. ಓಕೆ, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಹೋದ್ರೆ ಒಂದ್ಸಲ ಪ್ರಶ್ನೆ ನೋಡಿ ಏನಿದೆ. 2 ಸಂಖ್ಯೆಗಳ ಗುಣಲಬ್ಧ 1,50,100,000. ಓಕೆ, ರೈಟ್. 1,15,625 ಆಗಿರ್ತೈತಿ. ಒಂದು ಸಂಖ್ಯೆ 125 ಆದ್ರೆ ಇನ್ನೊಂದು ಸಂಖ್ಯೆಯನ್ನು ಕಂಡು ಹಿಡಿಯಿರಿ. ಸೊ ಇದೊಂದು ಯಾವುದೋ ಪರೀಕ್ಷೆಯಲ್ಲಿ 2017ರಲ್ಲಿ ಪ್ರಶ್ನೆ ಮಾಡಿದ್ದಾರೆ. ದ ಪ್ರಾಡಕ್ಟ್ ಆಫ್ 2 ನಂಬರ್ is 1,15,625. If one of the numbers is 25, then find the other number ಅಂತ ಕೇಳಿ. ಒಂದು ಸಿಂಪಲ್ ನೋಡಿರ್ಲಿ, ಯಾವುದೋ ಒಂದು ಲೆಕ್ಕ ತಗೊಂಡ್ಬಿಡ್ತೇನೆ ಈಗ 2 ಸಂಖ್ಯೆ ತಗೊಂತೇನೆ, 4 × 3 ತಗೊಂತೇನೆ, ಅದ್ರ ಪ್ರಾಡಕ್ಟ್ 12 ಆಗ್ತೈತಿ. 4 × 3 ತಗೊಂತೇನೆ, ಅದ್ರ ಪ್ರಾಡಕ್ಟ್ 12 ಆಗುತ್ತ. ಈಗ ನಾ ಒಂದು ಪ್ರಶ್ನೆ ಮಾಡ್ತೀನಿ, 2 ಸಂಖ್ಯೆಗಳ ಗುಣಲಬ್ಧ 12, ಒಂದು ಸಂಖ್ಯೆ 4 ಆದ್ರೆ ಇನ್ನೊಂದು ಸಂಖ್ಯೆ ಎಷ್ಟು? ಇನ್ನೊಂದು ಸಂಖ್ಯೆ 3 ಬರ್ಬೇಕು. ಆ ಸಂಖ್ಯೆ 3 ಬರ್ಬೇಕಂದ್ರೆ ಇವೆರಡನ್ನ ಏನ್ ಮಾಡ್ಬೇಕು? ಭಾಗಿಸ್ಬೇಕು. 4 ಎಷ್ಟಲೇ 12, 4 3 12. ಅಂದ್ರೆ ಆ ಪ್ರಾಡಕ್ಟ್ಗೆ 12ಕ್ಕ 4ರ್ಲೆ ಭಾಗಸ್ರಿ 3 ಬರುತ್ತ, ಅದೇ 12ಕ್ಕ 3ರ್ಲೆ ಭಾಗಸ್ರಿ ಉತ್ತರ 4 ಬರುತ್ತ. ಇದು ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ. ಈಗ ನಾವಿಲ್ಲಿ ಆ ಪ್ರಶ್ನೆಗೆ ಹೋಗೋಣ ಅಂತ. ಎಸ್ ನೋಡಿ, ಓಕೆ, 2 ಸಂಖ್ಯೆಗಳ ಗುಣಲಬ್ಧ 1,15,625 ಐತಿ. ಒಂದು ಸಂಖ್ಯೆ 125 ಆದ್ರ ಇನ್ನೊಂದು ಸಂಖ್ಯೆ ಯಾವ್ದಪ್ಪ ಅಂತಂದ್ರ ನೀವ್ ಆಗಲೇ ಗೊತ್ತಿರಿ, 2 ಸಂಖ್ಯೆ ಗುಣಿಸಿರ್ತೀರಿ, ನೀವು ಒಂದ್ ಸಂಖ್ಯೆ ಕೊಟ್ಟಿರ್ತಾರ, ಆ ಗುಣಲಬ್ಧಕ್ಕ ಕೊಟ್ಟಂತ ಸಂಖ್ಯೆಯಿಂದ ಭಾಗಿಸಿದ್ರ ಮತ್ತೊಂದು ಸಂಖ್ಯೆ ಸಿಗ್ತೈತಿ. ಅಷ್ಟೇ ಇದ್ರಲ್ಲಿರೋದು. ಸೊ ಈಗ ನೋಡ್ರಿ, ಈಗ ಇದಕ್ಕೆ ನಾವು ಭಾಗಿಸ್ಬಿಡ ಎಷ್ಟರಲ್ಲೇ ಭಾಗಿಸಮು? 125ರಲ್ಲೇ ಭಾಗಿಸೋಣ. ಒಂದ್ ಸ್ವಲ್ಪ ಜಾಗ ಜಾಸ್ತಿ ಬೇಕು ನೋಡ. ರೈಟ್, ಒಂದ್ ಸ್ವಲ್ಪ ಕೆಳಗೆ ಬರ್ಕೋತೀನಿ. 1,15,625 ಇದು ಟೋಟಲ್ ಪ್ರಾಡಕ್ಟ್. ಇದು ಗುಣಲಬ್ಧ 2 ಸಂಖ್ಯೆ ಗುಣಿಸಿ ಕೊಟ್ಬಿಟ್ರ. ಅದರಲ್ಲಿ 1,125 ಒಂದು ಕ್ವಶನ್, ಒಂದು ಸಂಖ್ಯೆ ಎಷ್ಟು? 125. ಈ ಜಸ್ಟ್ ಆ ಪ್ರಾಡಕ್ಟ್ಗೆ ಆ ಸಂಖ್ಯೆಯಿಂದ ಭಾಗಿಸ್ಬಿಡ್ರಿ, ನಿಮ್ಗೆ ಉತ್ತರ ಸಿಗ್ತೈತಿ. ನೀವು ಸಾಮಾನ್ಯ ಗೊತ್ತಿರುವಂಗ ಬಿಡಿ ಸ್ಥಾನದಲ್ಲಿ 0 ಅಥವಾ 5 5ರಲ್ಲೇ ಭಾಗ ಹೋಗುತ್ತಾ, 5ರಲ್ಲೇ ಡೈರೆಕ್ಟ್ ಹೊಡಿ. 5 125. ಇಲ್ಲಿ ಮೇಲ್ಗಡೆ ನೋಡ್ರಿ, 5 2 10, 1 ಉಳಿತು 15 ಆಯ್ತು. 5 3 15, 5 1 5, 1 ಉಳಿತು 12 ಆಯ್ತು. 5 2 10, 2 ಉಳಿತು 25 ಆಯ್ತು. 5 5 25. ಇನ್ನು 5ರಲ್ಲೇ ಹೋಗುತ್ತೆ. 5 5 25 ನೋಡ್ರಿ. 5 4 20, 3 ಉಳಿತು 31 ಆಯ್ತು. 5 6 30, 1 ಉಳಿತು 12 ಆಯ್ತು. 5 2 10, 2 ಉಳಿತು ಎಷ್ಟಾಯ್ತು ಈಗ? 5 5 25. ಒಂದ್ ಸ್ವಲ್ಪ ಮುಂದೆ ಹಚ್ಕೊಳ್ಳೋಣ. ಈಗ 4 6 2 5 ಡಿವೈಡೆಡ್ ಬೈ 5 ಉಳಿತೈತಿ. 5 1 5 ನೋಡಿ. ಈಗ 5 9 45, 1 ಉಳಿತು 12 ಆಯ್ತು. 5 2 10, 2 ಉಳಿತು 25 ಆಯ್ತು. 5 5 25 ಈಕ್ವಲ್ ಟು 925 ಇನ್ನೊಂದು ಸಂಖ್ಯೆ. 925 ಆಪ್ಷನ್ ಬಿ ಐತಿ. ನೀವು ಇವಾಗ 925 ಇಂಟು 125 ಗುಣಾಕಾರ ಮಾಡಿದ್ರ ಉತ್ತರ 1,15,625 ಬರ್ತೈತಿ. ತುಂಬಾ ಈಸಿ ಇರ್ತಕ್ಕಂಥ, ನೀವೇ ಸಣ್ಣ ಸಣ್ಣ ಸಂಖ್ಯೆ ತೊದಕಿ ಇವನ ಪ್ರಯೋಗವನ್ನು ಮಾಡಬಹುದು. ರೈಟ್, ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೋಗಕ್ಕಿಂತ ಮುಂಚೆ ಮಕ್ಕಳೇ, ಗೊತ್ತಿರಲಿ ನಿಮಗೆ, ಈ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಈ 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸು, 10ನೇ ತರಗತಿ ಮಕ್ಕಳಿಗೆ ವಿಶೇಷವಾಗಿ ಗಣಿತ, ವಿಜ್ಞಾನ, ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಅನ್ನ ಸಮ್ಮರ್ ಕ್ಯಾಂಪ್ ಅಲ್ಲಿ ಕ್ಲಾಸ್ ಅನ್ನು ಮಾಡ್ತಾ ಇದ್ದೀವಿ. ಅದು ವಿಶೇಷವಾಗಿ ಸಿಂಧನೂರಲ್ಲೇ ಮಾಡ್ತಾ ಇದ್ದೀವಿ. ಸಿಂಧನೂರಲ್ಲಿ ಐಕಾನ್ ಇಂಟರ್ನ್ಯಾಷನಲ್ ಫ್ಯೂಚರ್ ಸ್ಕೂಲ್ ಅಲ್ಲಿ ಈ ತರಬೇತಿಗಳನ್ನ ನಡೆಸ್ತಾ ಇದ್ದೀವಿ. ಸೊ ಯಾರೆಲ್ಲ ಈಗ ನಾವು ಪ್ರೆಸೆಂಟ್ ವಿಶೇಷವಾಗಿ 8th ಮತ್ತು 9th ಓದ್ತಾ ಇದ್ರಲ್ಲ, ಅವರು ಕಂಪಲ್ಸರಿ ನೀವು ಸಮ್ಮರ್ ಕ್ಯಾಂಪ್ ಅಲ್ಲಿ ಒಂದು ಸಮಯವನ್ನ ಸುಮ್ಮನೆ ಅನಾವಶ್ಯಕ ನಾವು ಎಲ್ಲೋ ಕಳೆದಕ್ಕಿಂತ ಸಮ್ಮರ್ ಕ್ಯಾಂಪ್ ಅನ್ನ ನೀವೊಂದು ಈ ಗಣಿತವನ್ನು ಕಲಿಯೋದ್ರ ಮೂಲಕ, ಇಂಗ್ಲಿಷ್ ವ್ಯಾಕರಣ ಕಲಿಯೋದ್ರ ಮೂಲಕ, ಸೈನ್ಸ್ ಅನ್ನು ಕಲಿಯೋದ್ರ ಮೂಲಕ ನೀವು ಸಮಯವನ್ನು ಕಳೆಯಬಹುದು. ಓಕೆ, ಸೊ ಈಗೆಲ್ಲ SLC ಪರೀಕ್ಷೆಗಳು
ಬಹಳ ಟೈಟ್ ಆಗ್ತಿದ್ದವು. ಸೊ ಈ ಒಂದು ನಮ್ಮ ಭಾಗದಲ್ಲಿ ಮೊದಲೇ ಒಂದ್ ಸ್ವಲ್ಪ ಎಲ್ಲ ಮ್ಯಾಥ್ಸ್ ಆಯ್ತು, ಎಲ್ಲ ವಿಷಯಗಳಲ್ಲಿ ಒಂದ್ ಸ್ವಲ್ಪ ಇನ್ನು ಪದೇ ಪದೇ ಹೇಳ್ತಕ್ಕಂಥ ಅವಶ್ಯಕತೆ ಇದೆ. ಯಾಕಂದ್ರೆ ಈಗಿನ ಬರ್ತಕ್ಕಂಥ ಪ್ರಶ್ನೆಗಳು ತುಂಬಾ ಕ್ಲಿಷ್ಟಕರವಾಗಿರ್ತಾವು. ನಾವು ಹೈ ಸ್ಕೋರ್ ಮಾಡ್ಬೇಕಪ್ಪ ಅಂತಂದ್ರೆ ಸಿಲೆಬಸ್ ಅನ್ನ ಎರಡೆರಡು ಮೂರ್ ಬಾರಿ ಓದ್ತಕ್ಕಂಥ ಅವಶ್ಯಕತೆ ಐತಿ. ಸೊ ಹಾಗಾಗಿ ಸಮರ್ ಕ್ಯಾಂಪ್ ಅಲ್ಲಿ ಒನ್ ಟೈಮ್ ನಾವೆಲ್ಲ ನೀಟ್ನೆಸ್ ಆಗೆಲ್ಲ ತರಬೇತಿಯನ್ನು ಕೊಟ್ಟು ಕಳಿಸ್ತೀವಿ. ಯಾರೆಲ್ಲ ಆಸಕ್ತಿ ಇದ್ದರೆ ಸ್ವಲ್ಪ ನೀವೆಲ್ಲ ನಂಬರ್ಗೆ ಕಾಲ್ ಮಾಡ್ಬೋದು. 7760333143 ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಇಲ್ಲಿರ್ತಕ್ಕಂಥ ಯಾವುದೇ ನಂಬರ್ಗೆ ಕೂಡ ನೀವು ಕಾಲ್ ಮಾಡಿ ಅಡ್ಮಿಷನ್ ಮತ್ತು ಇತರ ಎಲ್ಲ ಸೌಲಭ್ಯಗಳ ಬಗ್ಗೆ ನೀವು ತಿಳ್ಕೊಂಡು ಅಡ್ಮಿಷನ್ ಕನ್ಫರ್ಮ್ ಮಾಡ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ತುಂಬಾ ಈಸಿ ಇರ್ತಕ್ಕಂಥ ಪ್ರಶ್ನೆ ಇದೆ ನೋಡ್ರಿ, ಓದ್ರ ಒಂದ್ಸಲ ನಿಮ್ಗೆ ತಿಳಿತೈತಿ. ಎಸ್ ಅ ಸ್ಟೂಡೆಂಟ್ ಮಲ್ಟಿಪ್ಲೈಡ್ 7236 by 65 instead of multiplying it by 56. By how much was his answer greater than the correct answer? ಓಕೆ, ಸ್ವಲ್ಪ ಟ್ವಿಸ್ಟ್ ಇದೆ, ಏನ್ ದೊಡ್ಡದೇನಲ್ಲ. ಒಬ್ಬ ವಿದ್ಯಾರ್ಥಿ 7236 ನೋಡ್ರಿ 7236 56ರಿಂದ ಗುಣಿಸುವ ಬದಲು ಇಷ್ಟರಲ್ಲೇ ಗುಣಿಸ್ಬೇಕಾಗಿತ್ತು, ಆದ್ರೆ 65ರಿಂದ ಗುಣಿಸಿದನು ಅಂತ ಐತಿ. ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟ ನಾವ. 65 ಹೋಗಿ 56 ಹಿಂಗ್ ಉಲ್ಟಾ ಮಾಡ್ಕೊಂಬಿಟ್ಟನ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಆತ ಗುಣಾಕಾರ ಮಾಡಬೇಕಾಗಿದ್ದು 56ರಿಂದ ಗುಣಿಸ್ಬೇಕಾಗಿತ್ತು, ಆದ್ರ 65ರಲ್ಲೇ ಗುಣಿಸ್ಬಿಡ್ತಾನವ. ಅಂದ್ರ ಸರಿಯಾದ ಉತ್ತರಕ್ಕಿಂತ ಅವನ ಉತ್ತರ ಎಷ್ಟು ಹೆಚ್ಚಾಗಿದೆ ಅಂತ. ಅವ್ ಆಕ್ಚುಲಿ ಎಷ್ಟರಲ್ಲೇ ಗುಣಿಸ್ಬೇಕಾಗಿತ್ತು? 56ರಲ್ಲೇ ಗುಣಿಸ್ಬೇಕಾಗಿತ್ತು. ಎಷ್ಟರಲ್ಲೇ ಗುಣಿಸ್ತಾ? 65ರಲ್ಲೇ ಗುಣಿಸ್ತಾ. ಅಂದ್ರೆ ಎರಡು ಗುಣಾಕಾರ ಲೆಕ್ಕ ಮಾಡ್ಬೇಕು ನೀವು ಇಲ್ಲಿ. ಒಂದು 56ರಲ್ಲೇ, ಒಂದು 65ರಲ್ಲೇ. ಅಂದ್ರೆ 56ರಲ್ಲೇ ಮಾಡಿದ್ರೆ ಅದು ಸರಿ ಉತ್ತರ, ಆತ 65ರಲ್ಲೇ ಮಾಡ್ತಾನ, ಅದು ತಪ್ಪು ಉತ್ತರ ಆಗುತ್ತಾ? ಆದ್ರೆ ಸರಿಯಾದ ಉತ್ತರಕ್ಕಿಂತ ಅದು ಎಷ್ಟು ಹೆಚ್ಚಿಗೆ ಐತಿ ಅದನ್ನ ಕೇಳ್ತಾನ. ಹೌ ಮಚ್ ವಾಸ್ ಹೀಸ್ ಆನ್ಸರ್ ಗ್ರೇಟರ್ ದ್ಯಾನ್ ದಿ ಕರೆಕ್ಟ್ ಆನ್ಸರ್. 56ರಲ್ಲಿ ಏನು ಗುಣಾಕಾರ ಮಾಡಿರ್ತಿರಲ್ಲ, ಅದು ಆನ್ಸರ್ಕ್ಕಿಂತ ಬಂದಂತ ಉತ್ತರ ಎಷ್ಟು ಹೆಚ್ಚಿಗಿರುತ್ತೆ ಅಂದ್ರೆ ಇಲ್ಲಿ ಎರಡನ್ನು ನೀವು ಗುಣಿಸ್ಬೇಕಾಗುತ್ತೆ ರೈಟ್. ಸೊ ಈಗ ನಾವು ಈಗೇನ್ ಕೊಟ್ಟಿದ್ದಾರೆ, ಇದರಿಂದ ಗುಣಿಸುವ ಬದಲು ಅದರಲ್ಲೇ ಗುಣಿಸ್ತಾನ ಅಂತ ಐತಿ. ಅಂದ್ರೆ ಫಸ್ಟ್ ನಾವು 65ರಲ್ಲೇ ಗುಣಾಕಾರ ಮಾಡ್ಬಿಡೋಣ ನೋಡೋಣ. ಎಸ್ ನೋಡ್ರಿ, 5 6 30 ಕ್ಯಾರಿ 3, 5 3 15 3 18 ಕ್ಯಾರಿ 1, 5 7 10 1 11 ಕೆಲ ಬಂತು 1, 5 7 35 35 1 36. ಎಸ್ ಇಲ್ಲಿ ಪ್ಲಸ್ ಹಾಕೋಣ. 6 6 36 ಕ್ಯಾರಿ 3, 6 3 18 3 21 ಕ್ಯಾರಿ 2, 6 12 1 2 14 ಕ್ಯಾರಿ 1, 6 7 42 1 43 ರೈಟ್. ನೋಡಮ್ 0 14 ಆಗುತ್ತಾ. ನೆಕ್ಸ್ಟ್ ಇಲ್ಲಿ 3 ಆಯ್ತು, ಇಲ್ಲಿ 10 ಕ್ಯಾರಿ 1 7 4 ಆಯ್ತು ರೈಟ್. ಸೊ ಇದು 65ರಲ್ಲೇ. ನೆಕ್ಸ್ಟ್ ಆಕ್ಚುಲಿ ಅದು ಎಷ್ಟರಲ್ಲೇ ಗುಣಿಸ್ಬೇಕಾಗಿತ್ತು? 7236 ಇಂಟು 56ರಲ್ಲೇ ಗುಣಿಸ್ಬೇಕಾಗಿತ್ತು. ಇದು ತಪ್ಪಾಗಿ ಗುಣಿಸಿದ್ರಿಂದ ಬಂದಂತ ಉತ್ತರ. ಸರಿ ಉತ್ತರ ಇಲ್ಲಿ ಬರ್ತ ನೋಡ್ರಿ. 6 6 36 ಕ್ಯಾರಿ 3, 6 3 18 3 21 ಕ್ಯಾರಿ 2, 6 7 12 1 14 ಕೆಲ 1, 6 7 42 1 43 ಪ್ಲಸ್ ಹಾಕ್ರಿ. 5 6 30 ಕ್ಯಾರಿ 3, 5 3 15 3 18 ಕ್ಯಾರಿ 1, 5 7 10 1 11 ಕ್ಯಾರಿ 1, 5 7 35 1 36. ಒಂದ್ ಸೆಕೆಂಡ್ ನೋಡೋಣ ಅಂತ. 5 6 30 ಕ್ಯಾರಿ 3, 5 3 15 1 16, 5 3 15 15 3 18 ಕೆಲ ಬಂತು 1, 5 7 10 11, 5 7 35 1 36 ಸರಿಗಿದೆ. ಎಸ್ 6 1 12 ಕ್ಯಾರಿ 1 5 6 4 10 ಕ್ಯಾರಿ 1 4 ಆಯ್ತು. ಮಕ್ಕಳೇ ನೋಡಿ ಇಲ್ಲಿ ಗಮನಿಸ್ಬೇಕಿಲ್ಲ ನೀವು. 65ರಲ್ಲೇ ಗುಣಿಸ್ಯಾನತ್ತ. ಆಕ್ಚುಲಿ 56ರಲ್ಲೇ ಗುಣಿಸ್ಬೇಕಾಯ್ತು. ಇದು ಸರಿಯಾದ ಉತ್ತರ. ಇದು ಆತ ತಪ್ಪಾಗಿ 65ರಲ್ಲೇ ಗುಣಿಸ್ಯಾನ ಆ ಉತ್ತರ. ಅಂದ್ರೆ ಇದು ಸರಿಯಾದ ಉತ್ತರಕ್ಕಿಂತ ಎಷ್ಟು ಹೆಚ್ಚಿಗೆ ಐತಿ, ಎಷ್ಟು ಹೆಚ್ಚಾಗಿದೆ, ಎಷ್ಟು ಕಡಿಮೆ ಆಗಿದೆ ಅಂದಾಗ ಕಳಿಬೇಕು. ಎಷ್ಟು ಹೆಚ್ಚಾಗಿದೆ ಅಂದಾಗೂ ಕಳಿಬೇಕು, ಎಷ್ಟು ಕಡಿಮೆ ಆಗಿದೆ ಅಂದಾಗೂ ಕಳಿಬೇಕು. ಈಗ ಯಾವ್ದ್ರಲ್ಲಿ ಯಾವ್ದು ಕಳಿಬೇಕು? ಕಳಿಬೇಕಾದಾಗ ಮ್ಯಾಲೆ ದೊಡ್ಡ ಸಂಖ್ಯೆ, ಕೆಳಗೆ ಸಣ್ಣ ಸಂಖ್ಯೆ ಹಚ್ಕೊಂತೀರಿ ನೀವು. ಅಂದ್ರೆ ಇಲ್ಲಿ ನೋಡಿ ಏನಿದೆ, ಇಲ್ಲಿ 4,70,340 ಐತಿ, 4,05,000 ಐತಿ. ಅಂದ್ರೆ ಈ ಸಂಖ್ಯೆಯಲ್ಲಿ ದೊಡ್ಡದಾಗ್ತೈತಿ. ಇಲ್ಲಿ ಬರ್ಕೊಂಡ್ಬಿಡ್ತೀನಿ ಈ ಕಡೆ. ಎಸ್
4,70,340. 340ರಲ್ಲಿ ಅದೇ 4,05,000 216 ನಾವು ಕಳಿಬೇಕು. ರೈಟ್. 10ರಲ್ಲಿ 6 ಕಳೆದ್ರೆ ಎಷ್ಟಿಲ್ಲಿ 4. ಎಸ್. 4ರಲ್ಲಿ 2 ಕಳೆದ್ರೆ 2, 3ರಲ್ಲಿ 2 ಕಳೆದ್ರೆ 1, 10ರಲ್ಲಿ 5 ಕಳೆದ್ರೆ 5, 7ರಲ್ಲಿ 1 ಕಳೆದ್ರೆ 6, ಇಲ್ಲಿ 0. ಅಂದ್ರೆ ಎಷ್ಟು ಉಳಿತಪ್ಪ ಅಂದ್ರೆ 65,124. 65,124 ಹೆಚ್ಚಾಗಿದೆ. ಅವನ ಉತ್ತರ ಎಷ್ಟು ಹೆಚ್ಚಾಗಿದೆ ಅಂದ್ರೆ ಸರಿಯಾದ ಉತ್ತರಕ್ಕಿಂತ ಅವನ ಉತ್ತರ ಅಂದ್ರೆ ತಪ್ಪಾದ ಉತ್ತರ ಎಷ್ಟು ಹೆಚ್ಚಾಗಿದೆಪ್ಪ ಅಂದ್ರೆ 65,125. ನೀವೊಂದು ಪ್ರಯೋಗ ಮಾಡಬಹುದು. ಈ ತರ ಒಂದು ಸಣ್ಣ ಸಂಖ್ಯೆ ತಗೋರಿ, 15ರಲ್ಲೇ ಭಾಗಿಸೋದ್ರ ಬದಲಾಗಿ 15ರಲ್ಲೇ ಗುಣಿಸೋದ್ರ ಬದಲಾಗಿ 51ರಲ್ಲೇ ಗುಣಿಸ್ಬಿಡ್ರಿ. ಅವಾಗ ನಿಮ್ಮ ಸರಿಯಾದ ಉತ್ತರಕ್ಕಿಂತ ತಪ್ಪಾದ ಉತ್ತರ ಎಷ್ಟು ಹೆಚ್ಚಿಗೆ ಐತಿ ಅಥವಾ ಕಡಿಮೆ ಸಂಖ್ಯೆ ತಗೊಂಡ್ಬಿಡ್ರಿ. ಈಗ 35ರಲ್ಲೇ ಭಾಗಿಸೋಕ್ಕಿಂತ ಸೊ ಹಿಂಗೊಂದು ಮೊದಲೊಂದು ಸಂಖ್ಯೆ ಆಮೇಲೆ ಒಂದು ಸಂಖ್ಯೆ ನಿಮ್ಗೆ ಹೆಚ್ಚು ಆಗೋದು ಕಡಿಮೆ ಆಗ್ಬೋದು. ಸಂಖ್ಯೆ ದೊಡ್ಡ ತೊಂದ್ರೆ ಹೆಚ್ಚಾಗ್ತದೆ, ಸಂಖ್ಯೆ ಕಡಿಮೆ ತೊಂದ್ರೆ ಕಡಿಮೆ ಆಗ್ತೈತಿ. ಈ ತರ ಪ್ರಯೋಗಗಳನ್ನ ಮಾಡಿದ್ರೆ ನಿಮ್ ಗಣಿತ ಕರಗತ ಆಗ್ತೈತಿ. ಅರ್ಥ ಆಗ್ತದೆ ಅಂತ ಅನ್ಕೊಂತೀನಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಎಸ್, ಭಿನ್ನರಾಶಿ ಸಂಖ್ಯೆ ತುಂಬಾ ಈಜಿ ಇರ್ತಕ್ಕಂಥ ಪ್ರಶ್ನೆ. ಭಿನ್ನರಾಶಿಯಲ್ಲಿ 3 ಪ್ರಕಾರ ಬರ್ತವೆ. ಫ್ರಾಕ್ಷನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್: ಪ್ರಾಪರ್, ಇಂಪ್ರಾಪರ್ ಅಂಡ್ ಮಿಕ್ಸ್ಡ್. ಓಕೆ, ಸೊ ಅದರಲ್ಲಿ ಈ ಕೇಳ್ತಕ್ಕಂಥ ಪ್ರಶ್ನೆ, ವಾಟ್ ಈಸ್ ದ ನ್ಯೂಮರೇಟರ್ ಆಫ್ ದಿ ಫ್ರಾಕ್ಷನ್? ಓಕೆ, ಏನಿದೆ ನ್ಯೂಮರೇಟರ್? ಸಿ 3/4. ಸೊ ದಿಸ್ ಈಸ್ ನ್ಯೂಮರೇಟರ್, ದಿಸ್ ಈಸ್ ಡಿನಾಮಿನೇಟರ್. ಎಕ್ಸಾಂಪಲ್, ಸೊ ಇವಾಗ 19 ಡಿವೈಡೆಡ್ ಬೈ 35. ಸೊ ದಿಸ್ ಈಸ್ ನ್ಯೂಮರೇಟರ್, ದಿಸ್ ಈಸ್ ಡಿನಾಮಿನೇಟರ್. ಓಕೆ, ಸೊ ಇದರೆಲ್ಲ ನ್ಯೂಮರೇಟರ್ ಜಾಸ್ತಿ ಇದ್ದು ಡಿನಾಮಿನೇಟರ್ ಕಡಿಮೆ ಇದ್ರೆ ಒಂದು ಭಿನ್ನರಾಶಿ. ಓಕೆ, ನ್ಯೂಮರೇಟರ್ ಕಮ್ಮಿ ಇದ್ದು ಡಿನಾಮಿನೇಟರ್ ಜಾಸ್ತಿ ಇದ್ರೆ ಒಂದು ಭಿನ್ನರಾಶಿ. ಒಂದು ಹೋಲ್ ನಂಬರ್ ಇರುತ್ತೆ, ಒಂದು ಪ್ರಾಪರ್ ಫ್ರಾಕ್ಷನ್ ಬಂದ್ರೆ ಮಿಕ್ಸ್ಡ್. ಹಿಂಗೆಲ್ಲ ಒಂದಿಷ್ಟು ಇರ್ಬೇಕು ಭಿನ್ನರಾಶಿಯಲ್ಲಿ. ಒಂದು ಡೀಪ್ ಒಂದು ಕ್ಲಾಸ್ ಬೇಕಾದ್ರೆ ನೀವು ಸುಮಾರು ಒಂದು 10 to 15 ಡೇಸ್ ಬೇಕಿಲ್ಲ ಬೇರೆ ಫ್ರಾಕ್ಷನ್ ಚಾಪ್ಟರ್ ಬೇಕಂದ್ರೆ ಅವಾಗ ನೀವು ಪರ್ಫೆಕ್ಟ್ ಆಗ್ತೀರಿ. ಸುಮ್ಮನೆ ಒಂದು 4 ಲೆಕ್ಕ ಹೇಳಿದ ತಕ್ಷಣ ಪರ್ಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ಈ ಫ್ರಾಕ್ಷನ್ ಚಾಪ್ಟರ್ ಅನ್ನ ಮಾಡ್ಬೇಕಾದಾಗ ಇದ್ರ ಬಗ್ಗೆ ನೀವು ಮಾಹಿತಿ ಬಂದಿರ್ತೈತಿ. ರೈಟ್. ಇವಾಗ ನೋಡೋಣ, ಈಗ 4.9/17 ಭಿನ್ನ ರಾಶಿಯ ಅಂಶ ಎಷ್ಟು? ಸರ್ ಅಂಶ ಐತಲ್ರಿ ಇಲ್ಲಿ 9? ನೋ, ನೋಡಿ ಇಲ್ಲಿ 9 ಕೂಡ ಐತಿ. ನೀವು ಅದನ್ನ ಹಾಕ್ತಿರಂತ ಗೊತ್ತಿರುತ್ತೆ. ಇದು ರಾಂಗ್. ನೋಡಿ, ನಿಮ್ಮನ್ನ ಹಳ್ಳಕ್ಕೆ ಹೆಂಗ್ ಕೆಡಬೇಕು ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್ ಇದೆ, ಅದು ಅಲ್ಲ ಉತ್ತರ. ನೋಡ್ರಿ ಈಗ, ಸೊ ಇದು 4.917 ಅಂಶ ಅಂತಕ್ಕಂಥದ್ದು ಇದು ಇಟ್ಸ್ ಅ ಮಿಕ್ಸ್ಡ್ ಫ್ರಾಕ್ಷನ್. ಜಸ್ಟ್ ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಇಂಟು ಇಂಪ್ರಾಪರ್, ದೆನ್ ಯು ವಿಲ್ ಗೆಟ್ ನ್ಯೂಮರೇಟರ್. ಇದು ಈ ಒಂದು ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡ್ಕೋಬೇಕು. ನೀವಲ್ಲಿ ಹೇಗ್ ಮಾಡೋದು? ಇವು ಎರಡನ್ನ ಗುಣಿಸ್ಬೇಕು. 17 × 4, 17 4 68 ಪ್ಲಸ್ 9. 17 4 68 ಪ್ಲಸ್ 9 ಎಷ್ಟಾಯ್ತು? 77 ಆಯ್ತು. ಅಂದ್ರೆ 77 ಡಿವೈಡೆಡ್ ಬೈ 17 ಆಯ್ತು. 4.9/17 ಅಂತಕ್ಕಂಥದ್ದು ಮಿಶ್ರ ಭಿನ್ನ ರಾಶಿ. ಅದನ್ನು ವಿಷಮಕ್ಕೆ ಪರಿವರ್ತನೆ ಮಾಡಿದಾಗ 77/17 ಬಂತು. ಇಲ್ಲಿ ಏನಕ್ಕೆ ಇದ್ರಪ್ಪ ಅಂದ್ರೆ, ಸೊ ವಾಟ್ ಈಸ್ ದ ನ್ಯೂಮರೇಟರ್ ಆಫ್ ದಿ ಫ್ರಾಕ್ಷನ್? ವಾಟ್ ಈಸ್ ದ ನ್ಯೂಮರೇಟರ್ ಆಫ್ ದಿ ಫ್ರಾಕ್ಷನ್ ಆಫ್ 4 whole 9/17? ಅಂದ್ರೆ 4.917 ಅಂಶರ ಅಂಶ ಎಷ್ಟು ಅಂತಂದ್ರೆ ಉತ್ತರ 77 ರೈಟ್ ಉತ್ತರ. ಈ ಭಿನ್ನ ರಾಶಿಯಲ್ಲಿ ಮಿಶ್ರದಿಂದ ವಿಷಮಕ್ಕೆ ಪರಿವರ್ತನೆ ಮಾಡೋದು, ವಿಷಮದ ಮಿಶ್ರಕ್ಕೆ ಪರಿವರ್ತನೆ ಮಾಡೋದು, ಸೊ ಬಹಳ ಒಂದು ಒಳ್ಳೆ ಕಾನ್ಸೆಪ್ಟ್ ಇರ್ತೈತಿ. ಭಿನ್ನ ರಾಶಿ ಚಾಪ್ಟರ್ ಮಾಡಿದಾಗ ನಿಮ್ಗೆ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಓಕೆ, ಆತ್ಮೀಯ ಪಾಲಕರೇ ಮತ್ತು ಮುದ್ದು ಮಕ್ಕಳೇ, ಸೊ ಇಲ್ಲಿವರೆಗೆ ಒಂದಿಷ್ಟು ಲೆಕ್ಕಗಳ, ಒಂದು 10 ಲೆಕ್ಕಗಳನ್ನ ನಿಮಗೆ ತೆಗೆದುಕೊಂಡು ಬಂದು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾಳೆ ಎಕ್ಸ್ಪ್ಲೇನ್ ಮಾಡಿ ಅಂತ ಅನ್ಕೊಂತೀನಿ ನಾನು ತಿಳಿದ ಮಟ್ಟಿಗೆ. ಸೊ ಈ ಗಣಿತ ಅಂದ್ರೆ 6ನೇ ಕ್ಲಾಸ್ ಒಂದು ಪಾಠ ಬರ್ತದೆ, ಪ್ಲೇಯಿಂಗ್ ವಿತ್ ನಂಬರ್ಸ್ ಅಂತ ಬರ್ತಾ 6ನೇ ಕ್ಲಾಸ್ CBSE. ಐ ಹೋಪ್ ಯು ಹ್ಯಾವ್ ಲರ್ನ್ಡ್. ಸೊ ಅದೆಲ್ಲ ಗೊತ್ತಿರ್ಬೋದು ನಿಮಗೆ 6ನೇ ಕ್ಲಾಸ್ ಓದ್ತಕ್ಕಂಥ ಮಕ್ಕಳಿಗೆ. ಮತ್ತು ಯಾರಾದ್ರೂ ಈ ಸೈನಿಕ್ ಸ್ಕೂಲ್, RMS ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅಥವಾ ಎಕ್ಸಾಮಿನೇಷನ್ ಪ್ರಿಪರೇಷನ್ ಮಾಡ್ತಕ್ಕಂಥವ್ರು ಇದ್ರ ಬಗ್ಗೆ ಗೊತ್ತಿರುತ್ತೆ. ಪ್ಲೇಯಿಂಗ್ ವಿತ್ ನಂಬರ್ಸ್ ಅಂದ್ರೆ ಜಸ್ಟ್ ಯು ಹ್ಯಾವ್ ಟು ಪ್ಲೇ ವಿತ್ ನಂಬರ್ಸ್, ಅಂದ್ರೆ ಸಂಖ್ಯೆಗಳೊಂದಿಗೆ ಆಟ ಆಡ್ಬೇಕು. ಸೊ ದಟ್ ಈಸ್ ಮ್ಯಾಥಮೆಟಿಕ್ಸ್. ಗಣಿತವನ್ನ ಒಂಥರ ಗಣಿತ ಕಬ್ಬಿಣದ ಕಡಲೆ ಅಂತ ಅನ್ಕೋಬೇಡ್ರಿ. ಕೋಚಿಂಗ್ ಸೆಂಟರ್ ಸೇರ್ಕೊಡ್ರಿ. ವಿಶೇಷವಾಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರು ಮತ್ತು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಧಾರವಾಡ ಮತ್ತು ಕೋಚಿಂಗ್ ಕ್ಲಾಸ್ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡದೂರು, ಈ ಒಂದು ನಮ್ಮ 3 ಅಧಿಕೃತ ಒಂದು ಬ್ರಾಂಚ್ಗಳು. ಸೊ ಇಲ್ಲಿ ಸೇರ್ಕೊಡ್ರಿ. ಒಂದು ವರ್ಷ ಪೂರ್ತಿ ತರಬೇತಿ ತೆಗೆದುಕೊಡ್ರಿ. ವಿತ್ ಅಡ್ಮಿಷನ್ ನೀವು ನಮ್ಮಲ್ಲಿ ಬರಬಹುದು.
ವಿತ್ ಅಡ್ಮಿಷನ್ ಅಂದ್ರೆ ಟಿ.ಸಿ ಸಮೇತ ಕೂಡ ನಮ್ಮಲ್ಲಿ ಬರಬಹುದು. ನಾವೇ ನಮ್ಮದೇ ಇರತಕ್ಕಂತ ಸ್ವಂತ ಒಂದು ಶಾಲೆಯನ್ನು ಕೂಡ ಹೊಂದಿದ್ದೇವೆ. ನಿಮಗೆ ಯಾವುದೇ ಅಡ್ಮಿಷನ್ ಪ್ರಾಬ್ಲಮ್ ಕೂಡ ಆಗುವುದಿಲ್ಲ. ಸೊ ಈಗ 1 ವರ್ಷ ಕಠಿಣ ಪರಿಶ್ರಮ ಮಾಡೋದಕ್ಕಿಂತ ಬಹಳ ಖುಷಿಯಿಂದ ನೀವು ಕಲಿಬಹುದಿಲ್ಲ. ಯಾವ್ದು ಶ್ರಮ ಏನನ್ನ ಅನ್ಕೋಬಾರ್ದು, ನೀವು ಯಾವ್ದು ಒತ್ತಡ ಅಂತ ಅನ್ಕೋಬಾರ್ದು. ಬಹಳ ಫ್ರೀಯಾಗಿ ಚಂದ ಇಂಗ್ಲಿಷ್ ಗ್ರಾಮರ್ ಕಲಿತೀರಿ, ಗಣಿತ ಕಲಿತೀರಿ. ಗಣಿತ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ ಅದಕ್ಕಿಂತ ಹೆಚ್ಚಾಗಿ ನೀವು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಪವರ್ ಈ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅಥವಾ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಅಲ್ಲಿ ನಿಮ್ಗೆ ದೊರೆತೈತಿ. ಅದ್ರ ಬಗ್ಗೆ ಡೌಟೇ ಇಲ್ಲ. ಬಟ್ ಏನಂತಂದ್ರೆ 4ನೇ ಕ್ಲಾಸ್ ಮತ್ತು 5ನೇ ಕ್ಲಾಸ್ 2 ವರ್ಷದ ಒಂದು ಎಜುಕೇಶನ್ ಜರ್ನಿಯನ್ನ ನಮ್ಮೊಂದಿಗೆ ಆರಂಭಿಸಿ 2 ವರ್ಷಗಳ ನಂತರ ನಿಮಗೆ ಒಂದು ಒಳ್ಳೆ ಶಾಲೆಗೆ ನೀವು ಹೋಗ್ಬಹುದು. ಯಾಕಂದ್ರೆ ಇಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಯಾವಾಗ ನಿಮ್ಗೆ ಒಂದು ಒಳ್ಳೆ ಫೌಂಡೇಶನ್ ನಮ್ಮ ಮಕ್ಕಳಿಗೆ ಕೊಟ್ಟಿದೆ ಮತ್ತು ಕೊಡ್ತಾ ಇದೆ, ಇನ್ನು ಮುಂದಾದ್ರೂ ಕೊಡ್ತಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೊಂತೀನಿ. ಸೊ ಎಲ್ಲ ಸಾಧ್ಯವಾದಷ್ಟು ನೀವು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಅದನ್ನು ಶೇರ್ ಮಾಡ್ರಿ. ಬಹಳಷ್ಟು ಮಕ್ಕಳಿಗೆ ಉಪಯೋಗ ಆಗಬಹುದು. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.